ತಾಳ್ಮೆಯ ಮಾತಿನ ಬಗ್ಗೆ ಡಿಕೆ ಸುರೇಶ್ ಒಂದು ಹೇಳಿಕೆಯನ್ನ ನೀಡಿದ್ರು. ಇದೇ ಒಂದು ಹೇಳಿಕೆಯ ಕುರಿತಂತೆ ಇದೀಗ ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜ್ ಹೇಳಿಕೆ ನೀಡಿದ್ದಾರೆ. ತಾಳ್ಮೆ ಬಗ್ಗೆ ಡಿಕೆ ಸುರೇಶ್ ಹೇಳಿರೋದು ಸತ್ಯವೇ? ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಮಿತಿ ಮೀರಿದಾಗ ಸಹನೆಯ ಕಟ್ಟೆ ಒಡೆಯುತ್ತೆ. ಮೊದಲು ಹೇಳೋದು ಬೇರೆ, ಅಧಿಕಾರ ಸಿಕ್ಕ ಮೇಲೆ ಬೇರೆ. ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ಅನುಭವಿಸ್ತಾ ಇದ್ದೇವೆ. ಪಂಚಾಯಿತಿ ಅಧ್ಯಕ್ಷರೇ ಸ್ಥಾನವನ್ನ ಬಿಟ್ಕೊಡೋದಿಲ್ಲ. ಅಧ್ಯಕ್ಷರನ್ನ ಮಾಡಬೇಕಾದ್ರೆ ಒಂದು ಹೇಳ್ತಾರೆ, ಬಿಟ್ಟುಕೊಡಿ ಅಂತ ಹೇಳಿದಾಗ ಹೇಳೋದೇ ಬೇರೆ ಇರುತ್ತೆ ಅಂತ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಸಿಎಂ ಕುರ್ಚಿಯ ಒಂದು ವಿಚಾರವಾಗಿ ಇಲ್ಲಿ ಪ್ರಸ್ತಾಪವನ್ನ ಮಾಡಿರುವಂಥದ್ದು. ಸಿಎಂ ತಮ್ಮ ಅಣ್ಣನಿಗೆ ಸಿಎಂ ಕುರ್ಚಿ ಸಿಗಬೇಕು ಎನ್ನುವಂತಹ ವಿಚಾರವಾಗಿ ಈಗಾಗಲೇ ಡಿಕೆ ಸುರೇಶ್ ಅವರು ಕೂಡ ಸಾಕಷ್ಟು ತಾಳ್ಮೆಯ ಬಗ್ಗೆ ಮಾತನಾಡಿರುವುದುಂಟು, ಹಾಗೆ ಪೋಸ್ಟ್ ಕೂಡ ಮಾಡಿರೋದುಂಟು. ಇದರ ಬಗ್ಗೆ ಇದೀಗ ಶಿವಗಂಗಾ ಬಸವರಾಜ್ ಅವರು ಕೂಡ ದಾವಣಗೆರೆಯಲ್ಲಿ ರಿಯಾಕ್ಟ್ ಮಾಡಿರುವಂಥದ್ದು. ನೋಡಿ, ಎಲ್ಲಾ ಮಿತಿ ಮೀರಿದಾಗ ಮಾಡುವಂತಹ ಪ್ರಯತ್ನವನ್ನ ಎಲ್ಲವನ್ನ ಕೂಡ ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಕ್ಕದೇ ಇರುವಾಗ ತಾಳ್ಮೆಯ ಕಟ್ಟೆ ಹೊಡೆಯುತ್ತೆ, ಸಹನೆಯ ಕಟ್ಟೆ ಹೊಡೆಯುತ್ತೆ. ಮೊದಲು ಹೇಳೋದು ಬೇರೆ, ಅಧಿಕಾರ ಸಿಕ್ಕ ಮೇಲೆ ಹೇಳೋದು ಬೇರೆ. ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ಅನುಭವಿಸ್ತಾ ಇದ್ದೇವೆ ಇಂಥದ್ದೊಂದು ಘಟನೆಯನ್ನ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ನೋಡಿ, ಪಂಚಾಯಿತಿ ಅಧ್ಯಕ್ಷರ ಸ್ಥಾನನೇ ಬಿಟ್ಕೊಡೋದಿಲ್ಲ ಏನಿಲ್ಲ. ಅಧ್ಯಕ್ಷರನ್ನ ಮಾಡಬೇಕಾದ್ರೆ ಒಂದು ಹೇಳ್ತಾರೆ, ಬಿಟ್ಕೊಡಿ ಅಂತ ಹೇಳಿದಾಗ ಹೇಳೋದೇ ಬೇರೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಆದರೆ ಇದು ಸಿಎಂ ಕುರ್ಚಿಯ ವಿಚಾರಕ್ಕೆ ಹೇಳಿರುವಂತಹ ಮಾತು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಒಪ್ಪಂದದ ಸಿದ್ದರಾಮಯ್ಯ ಅವರನ್ನೇ ಕೇಳಬೇಕು. ಒಪ್ಪಂದದ ಬಗ್ಗೆ 2.5 ವರ್ಷ ಒಪ್ಪಂದ ಆಗಿದ್ರೆ ಬಿಟ್ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂರ್ತಾನೆ ಇರಲಿಲ್ಲ. ಕೆಲವು ಸಂದರ್ಭದಲ್ಲಿ ತಾಳ್ಮೆಗೂ ಕೂಡ ಮಿತಿ ಇರುತ್ತೆ. ಆದ್ರೆ ತಾಳಿದವನು ಬಾಳಿಯಾನು ಎನ್ನುವಂತಹ ರೀತಿ ಇರಬೇಕಾಗತ್ತೆ. ಎರಡೂ ಸಂದರ್ಭಕ್ಕೆ ಸರಿಯಾಗಿ ಅನುಗುಣ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ನಾವಿನ್ನೂ ಕೂಡ ತಾಳ್ಮೆಯಲ್ಲೇ ಇದ್ದೀವಿ. ಹೀಗಂತ ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಸಿಎಂ ಸ್ಥಾನ ಕುರ್ಚಿಯ ಕುರಿತಂತೆ ಇಲ್ಲಿ ಮಾತನಾಡಿರುವಂಥದ್ದು ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು. ನೋಡಿ, ಕೆಲವು ಸಂದರ್ಭದಲ್ಲಿ ತಾಳ್ಮೆಗೂ ಕೂಡ ಮಿತಿ ಇರುತ್ತೆ. ಆದರೆ ತಾಳಿದವನು ಬಾಳಿಯಾನು ಎನ್ನುವಂತಹ ರೀತಿ ನಾವು ಬಾಳ್ಬೇಕಾಗತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಯಾವ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ, ಹಾಗೆ ಡಿಕೆ ಸುರೇಶ್ ವಿಚಾರವನ್ನ ಯಾವ ರೀತಿ ಪ್ರಸ್ತಾಪ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಅದು ಹಂಗೆ ಅಲ್ಲ, ಮನುಷ್ಯಂಗೂ ಒಂದು ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ. ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ. ಅದನ್ನು ಹೇಳಿರ್ಬೋದು. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅಲ್ಲ, ಅವ್ರು ಯಾವ ಅರ್ಥದಾಗ ಹೇಳಿದಾರೋ ಗೊತ್ತಿಲ್ಲ. ನಾನು ನೋಡಿದೆ, ಯಾವ ಅರ್ಥದಾಗ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದರಲ್ಲೂ ಹೇಳಿದ್ದಾರೆ, ಕೆಲವೊಂದೊಂದನ್ನು ನೀವು ಯಾವುದಕ್ಕೂ ಕಲ್ಪನೆ ಮಾಡ್ಕೋಬೇಡ್ರಿ ಮಾಧ್ಯಮದವರು. ಆ ಪರಿಸ್ಥಿತಿ ಸಂದರ್ಭಕ್ಕೆ ಮಾತಾಡಿರ್ತೀವಿ, ನೀವು ಅದನ್ನು ತಾನು ಎಲ್ಲದನ್ನು ಸಿ ಎಂ ಕುರ್ಚಿ ಮೇಲೆ ಇಡಬೇಡ್ರಿ ಅಂತ. ಸತ್ಯನೂ ಇದೆ. ಹೌದು, ಸರಿ ಇದೆ ಅವ್ರು ಹೇಳಿರೋದು. ಈಗ ನಾವು ಸಹ ಇಲ್ಲೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳನ್ನು ಅನುಭವಿಸ್ತಿದ್ದೀವಿ. ಕೆಲವೊಂದೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಅವ್ರು ಏನು ಹೇಳಿದ್ರೆ ಅದು ಅಷ್ಟು ಸತ್ಯನೇ. ಯಾಕೆಂದರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಯಾರು ನಾವು ರಾಜೀನಾಮೆ ಕೊಡಿಸ್ಬೇಕು ಅಂದಾಗ, ಮಾಡಬೇಕು ಅಂದಾಗ, ಕೊಡಿಸ್ಬೇಕು ಅಂದಾಗ ಮಾಡಬೇಕಾದ್ರೆ ಹೇಳೋದೇ ಬೇರೆ, ಆಮೇಲೆ ನಡ್ಕೊಳ್ಳೋದೇ ಬೇರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರ ಅನ್ನೋದನ್ನ ಅವರು ಹೇಳಿದಾರೆ ಬಿಟ್ಟರೆ ಅದ್ರಲ್ಲಿ ಬೇರೆ ಅರ್ಥ ಏನೇ ಇಲ್ಲ. ಈಗ KPCC ಅಧ್ಯಕ್ಷರಾಗಿರೋದ್ರಿಂದ ಒಂದು ರೀತಿ DK ಶಿವಕುಮಾರ್ ನುಂಗ್ಲಾರ ತುತ್ತಾಗಿದೆ ಅಂತ. ಯಾವುದು ಈಗ ಮಾತುಕತೆ ನಡೆದ ಪ್ರಕಾರ ನಮಗೆ ಅಧಿಕಾರ ಬಿಟ್ಟು ಕೊಡಿ ಅಂತ ಹೇಳಕ್ಕಾಗಲ್ಲ. ಈಗ ಮಾತು ಸಿಕ್ಕಾಕೊಂಡಿದೆ ಅಂತ. ಈಗ ಮಾತು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ. ಮಾಧ್ಯಮದವರಿಗೆ ಗೊತ್ತಿದೆ. ಒಂದು ಎರಡನೇದು, ಈಗ ನಿನ್ನೆ ಮಾನ್ಯ ಮಾಜಿ ಸಂಸದರು DK ಸುರೇಶಣ್ಣ ಹೇಳಿದಾರಲ್ಲ, ಕುರ್ಚಿ ಬಿಟ್ಕೊಡೋದು ಸುಲಭ ಅಲ್ಲ.